ಎನರ್ಜಿ ಜಾಸ್ತಿ ಇರುತ್ತೆ. ಸಾಯಂಕಾಲ ತನಕ ಕೆಲಸ ಮಾಡಿದ್ರೂ ಅಷ್ಟು ಸುಸ್ತು ಅಂತ ಅನ್ಸೋದಿಲ್ಲ. ಇನ್ನೂ ಧ್ಯಾನ ಕಲ್ತಿ ಒಂದು 3-4 ಡೇಸಲ್ಲಿ ಇದ್ದೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾವ ಕಲೆ ಕೂಡ ಚೆನ್ನಾಗಾಗತ್ತೆ. ನಿಮಗೆ ನೀವೇನು ಅಂದ್ಕೊಂಡಿದ್ದೀರ ನೀವು ಹೇಗೆ ಇರಬೇಕು ಅಂತ ಅದಕ್ಕೆ ಸಪೋರ್ಟ್ ಆಗೋ ಹಾಗೆ ತಗೊಂಬರ್ತೀವಿ. ಯಾವಾಗ ನೀವು ಮೆಟೀರಿಯಲಿಸ್ಟಿಕ್ ಆಗಿ ಡೆವಲಪ್ ಆಗ್ತೀರಾ ಆವಾಗ ನಿಮ್ಮ ಜಾಣತನ, ನಿಮ್ಮ ಕೌಶಲ್ಯ, ಯಾವಾಗ ನೀವು ನೇಚರ್ ಜೊತೆ ಹೊಂದ್ಕೊತ ನೀವು ಬದಲಾಗ್ತಾ ಬೆಳಗ್ಗೆ ಸಾಯಂಕಾಲ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತಿರೋ ಆವಾಗ ನಿಮ್ಮಲ್ಲಿ ಬರುವಂಥ ವಿಚಾರಗಳು ಚೇಂಜ್ ಆಗ್ತವೆ. ಫಸ್ಟ್ ಯೋಚನೆ ಮಾಡಿ ಅಂದ್ಕೊಂಡ್ರಿ ಈ ಯೋಗ ಸಿಗಲಿ ಅಂತ, ಇದಾಗಲಿ ಅಂತ ಅಂದ್ಕೊಂಡ್ರೆ ಸಾಕು. ಆ ಥಾಟಲ್ಲಿ ಅಷ್ಟು ಪವರ್ ಇರುತ್ತೆ. 4th ಡೇ ಬೇರೆಯವರು ಹೇಳ್ತಾರೆ, ಅವರು ಹೇಳ್ತಾರೆ ನಾನು ಬದಲಾಗಿದ್ದೀನಿ ಅಂತ. This is a very direct way to enter the treasury. Supposing you go to a bank, you enter the treasury, and from there you shake hands with the bank manager and come out with pockets full. Like that, transcendental field of life is pure cosmic intelligence. ಡಾಕ್ಟ್ರವರು ಅವ್ರ ಮಕ್ಕಳ ಜೊತೆ ಕರ್ಕೊಂಬಂದಿದ್ರು. ಆವಾಗ ಅವ್ರಿಗೂ ಅಷ್ಟೇ ತುಂಬಾ ಸ್ಟ್ರೆಸ್ಸು, ಟೆನ್ಷನ್ನು, ಒತ್ತಡ, ಅದರಲ್ಲಿ ಪಾಪ ಕೆಲಸ ಮಾಡಬೇಕಾಗಿತ್ತು. ಸಾಯಂಕಾಲ ಆಗೋಷ್ಟೊತ್ತಿಗೆ ಸುಸ್ತಾ ಹೋಗ್ತಾಯಿತ್ತು. ಈ ಧ್ಯಾನ ಕಲಿತಾ ಹೋದಾಗ 4th ಡೇ ಬಂದವರೇ ಹೇಳಿದ್ರು, ನನ್ನ ಜೊತೆ ಕೆಲಸ ಮಾಡೋವಂಥ ನರ್ಸ್ಗಳಾಗಿರಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಎಷ್ಟು ತಾಳ್ಮೆ ಬಂದುಬಿಟ್ಟಿದೆ ಅಲ್ಲ, ಈ ರಿಯಾಕ್ಷನ್ನೇ ಕೊಡ್ತಾ ಇಲ್ಲ, ಎಷ್ಟು ಶಾಂತವಾಗಿ ನಿಂತ್ಕೊಂಡಿದ್ದೀರಾ, ಯಾವುದೇ ಸ್ಟ್ರೆಸ್ ಬಂದ್ರೂ ಎಲ್ಲನೂ ಶಾಂತವಾಗಿ ನೋಡ್ತಾ ಇದ್ದೀರಾ, ಯಾವ ರಿಯಾಕ್ಷನ್ನೇ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನಂಗೆ ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಅನಿಸ್ತಾ ಇದೆ, ಒಳಗಡೆ ಏನೋ ಗೊತ್ತಿಲ್ಲ ಒಂದಿಷ್ಟು ಆನಂದ ಅನಿಸ್ತಾ ಇರುತ್ತೆ ಅಂತ. ಮಗನೂ ಅಷ್ಟೇ, ಮಗನೂ ಕಲಿತಾ ಹೋದ, ಅವನಿಗೂ ಅನಿಸ್ತಾ ಇದೆ ನಾನು ಇನ್ನೂ ಧ್ಯಾನ ಮಾಡಬೇಕು ಅಂತ. ಅವ್ರ ಮಗ ಕೂಡ ಕಲಿತಾ ಇದ್ದಾರೆ ಮೆಡಿಟೇಷನ್. ಆ್ಯಕ್ಚುಲಿ ಸಣ್ಣ ಹುಡುಗಿ 10 ಇಯರ್ಸ್ ಆಗಿದೆ ಅಷ್ಟೇ, ಮತ್ತು ಮಗನಿಗೆ ಒಂದು 13 ಇಯರ್ಸ್ ಆಗಿದೆ. ಇಬ್ಬರು ಕಲಿತಾ ಇದ್ದಾರೆ. 10 ಇಯರ್ಸ್ ಒಳಗಡೆ ಇರೋಗೆ ನಾವು ವಾಕಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಿದ್ವಿ. ಆ ಸಣ್ಣ ಹುಡುಗಿನೂ ಅದನ್ನು ಕಲಿತಾ ಇದ್ದ. ದೊಡ್ಡವನು ಅವನಿಗೂ ಖುಷಿ ಅನ್ನಿಸ್ತು, ಚೆನ್ನಾಗಿದೆ ಧ್ಯಾನ ಇದು ಅಂತ. ಅಂದ್ರೆ ಬರೀ ಒಂದು 4 ದಿವಸದಲ್ಲೇ ಇದ್ರದ ಒಂದು ಅನುಭವ ಪಡ್ಕೊಳ್ಬಹುದು, ರಿಸಲ್ಟ್ ಸಿಗುತ್ತೆ. ಇನ್ನೊಬ್ರು ಬಂದಿದ್ರು, ದೊಡ್ಡ ಹುದ್ದೆಯಲ್ಲಿದ್ದರು, ಅವರು ಚೆನ್ನಾಗಿ ಇದ್ದರು, ಬಹಳನೇ ಒಳ್ಳೆಯ ನಡವಳಿಕೆ. ಅಂಥವ್ರು ಒಳ್ಳೆಯ ನಡವಳಿಕೆ ಇದ್ದಂಥವ್ರು ಯಾವಾಗ ಈ ಧ್ಯಾನ ಮಾಡ್ತಾ ಹೋದರು 4ನೇ ದಿನದಲ್ಲಿ ಎಷ್ಟು ಖುಷಿ ಅವ್ರ ಮುಖದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮಗೆ TM ಟೀಚರ್ ಸಿಗೋದೇ ತುಂಬ ಖುಷಿ ಆಗುತ್ತೆ 4ನೇ ದಿನ ಅಂದರೆ. ಯಾಕಂದರೆ ಆ ಒಂದು ನಡವಳಿಕೆ ಸ್ಟಾರ್ಟಿಂಗ್ 1st ಡೇ ಅಷ್ಟಿರಲ್ಲ, 2nd ಡೇ ಸ್ವಲ್ಪ, 3rd ಡೇ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನಾನು ಬದಲಾಗ್ತಾ ಇದ್ದೀನಿ ಅಂತ. 4th ಡೇ ಬೇರೆಯವರು ಹೇಳ್ತಾರೆ, ಅವರು ಹೇಳ್ತಾರೆ ನಾನು ಬದಲಾಗಿದ್ದೀನಿ ಅಂತ. ಆ ಖುಷಿ ಬರುತ್ತಲ್ಲ, ಮಕ್ಕದಲ್ಲಿ ಲವಲವಿಕೆ ಬರುತ್ತೆ, ದೇಹದಲ್ಲಿ ಒಂಥರ ಲೈಟ್ನೆಸ್ ಫೀಲ್ ಆಗುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಸಾಯಂಕಾಲ ತನಕ ಕೆಲಸ ಮಾಡಿದ್ರೂ ಅಷ್ಟು ಸುಸ್ತು ಅಂತ ಅನ್ಸೋದಿಲ್ಲ. ಇನ್ನೂ ಜಾಸ್ತಿ ಮಾಡಬಹುದು, ನನ್ನ ಪೊಟೆನ್ಷಿಯಲ್ ಇದೆ ಅಂತ ಅಷ್ಟು ಅನಿಸ್ತಾ ಇರುತ್ತೆ. ನಿದ್ದೆ ಸುಮಾರು ಎಲ್ಲರೂ ಹೇಳ್ತಾರೆ, ಧ್ಯಾನ ಕಲ್ತಿ ಒಂದು 3-4 ಡೇಸಲ್ಲಿ ನಿದ್ದೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾವ ಕನಸು ಕೂಡ ಚೆನ್ನಾಗಾಗತ್ತೆ, ಅಬ್ಸಲ್ಯೂಟ್ಲಿ ನ್ಯಾಚುರಲಾಗಿ ಆಗುತ್ತೆ ನಿದ್ದೆ. ಯಾವ ಕನಸು ಇಲ್ಲದೇ ಫುಲ್ಲಿ ಡೀಪ್ ರೆಸ್ಟ್ ಸಿಗುತ್ತೆ. ಬೆಳಗ್ಗೆ ನೀವು ಎದ್ದೇಳೋಷ್ಟೊತ್ತಿಗೆ ಫುಲ್ಲಿ ರೆಸ್ಟ್ ಸಿಕ್ಕಿರುತ್ತೆ, ಲವಲವಿಕ್ಕಿಂತ ರೀಜಿನಿವೇಟ್ ಆಗಿ ಫ್ರೆಶ್ ಆಗಿ ಎದ್ದೇಳ್ತೀರ, ಅದಾಗತ್ತೆ. ಆಮೇಲೆ ತುಂಬಾ ಪ್ರೆಷರ್ ಇದ್ದು ಕೆಲಸ ಮಾಡ್ತಾ ಇರ್ತಾರೆ ಪಾಪ ಅಂಥವ್ರಿಗೆ ಮೇನ್ ಇದು ಬೇಕು. ಯಾಕಂದರೆ ಭಾಳ ಕಮ್ಮಿ ಸಮಯದಲ್ಲಿ ಎಲ್ಲ ಸ್ಟ್ರೆಸ್ಸು ಎಲ್ಲ ಟೆನ್ಷನ್ ತೆಗಿಬೇಕು. ಇನ್ನೂ ಹೊಸ ಟೆನ್ಷನ್ಗಳು ತೊಗೊಳ್ಬೇಡ. ಅದು ಹೇಗೆ ನಾವು ನಮ್ಮ ಬಾಡಿನ ಅದಕ್ಕೆ ರೆಡಿ ಮಾಡ್ಕೊಬೇಕು, ಅದನ್ನು ನಾವಿಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಕೂಡ ಹೇಳ್ಕೊಡ್ತೀರಾ? ನಾವು ಏನೇ ಟೆಕ್ನಿಕ್ ಆದ್ರೂ ನಿಮ್ಮ ಮೈಂಡು ಮತ್ತು ಬಾಡಿ ಅದ್ರ ಮೇಲೇ ಕೆಲಸ ಆಗೋದು. ಒಂದು ಸ್ಥಿರ ಒಂದು ಲೆವೆಲಿಗೆ ತೊಗೊಂಡು ಬರ್ತೀವಿ. ನಿಮಗೆ ನೀವೇನು ಅಂದ್ಕೊಂಡಿದ್ದೀರ ನೀವು ಹೇಗೆ ಇರಬೇಕು ಅಂತ ಅದಕ್ಕೆ ಸಪೋರ್ಟ್ ಆಗೋ ಹಾಗೆ ತಗೊಂಬರ್ತೀವಿ.
ಮಿಕ್ಕಿದ್ದು ನಿಮ್ಮ ಪ್ರಜ್ಞೆ, ನಿಮ್ಮ ಅರಿವು, ಅದರ ಮೇಲೇ ಬದಲಾಗ್ತಾ ಹೋಗೋದು. ಹೇಗೆ ಒಂದು ಕಬ್ಬಣ ಬದಲಾಯಿಸಬೇಕು ಅಂದರೆ ಆ ಹೀಟಿಗೆ ತೊಗೊಂಬರ್ಬೇಕು. ಅದೊಂದು ಪರ್ಟಿಕ್ಯುಲರ್ ಹೀಟಿಗೆ ಬಂದಾಗ ಮಾತ್ರ ಕಬ್ಬಣ ಬೆಂಡಾಗ್ತಾ ಹೋಗುತ್ತೆ. ಸೊ ಅಲ್ಲಿ ತನಕ ತೊಗೊಂಬರೋದು ಧ್ಯಾನ ಮತ್ತು ಸಿದ್ಧಿಯ ಕಾರ್ಯಕ್ರಮ. ಅದು ಆದಮೇಲೆ ನೆಕ್ಸ್ಟ್ ನಿಮ್ಮ ಪ್ರಜ್ಞೆ, ಮಿಕ್ಕಿದೆಲ್ಲನೂ ಪ್ರಜ್ಞೆ ಮೇಲೆ ನಡಿಬೇಕು. ನೀವೇನು ಹೇಳ್ಕೊಟ್ಟಿರ್ತೀರೋ ಅದನ್ನೇ ಅವರು ಪ್ರಾಕ್ಟೀಸ್ ಮಾಡ್ತಾ, ಸೊ ಅದನ್ನು ಗಮನಿಸ್ಕೊಳ್ತಾ ಹೋಗ್ತಾ ಇದ್ರೆ ಅವರು ಒಂದು ಉನ್ನತ ಮಟ್ಟಕ್ಕೆ ತಲುಪ್ತಾರೆ ಗುರುಗಳು. ಹೌದು. ನಿಮ್ಮ ಒಂದು ಸ್ಪಿರಿಚುವಲಾಗಿ ಡೆವಲಪ್ ಆಗಬೇಕು, ಒಂದು ಮೆಟೀರಿಯಲಿಸ್ಟಿಕ್ಕಾಗಿ ಡೆವಲಪ್ ಆಗಬೇಕು. ಯಾವಾಗ ನೀವು ಮೆಟೀರಿಯಲಿಸ್ಟಿಕ್ಕಾಗಿ ಡೆವಲಪ್ ಆಗ್ತೀರಾ ಆವಾಗ ನಿಮ್ಮ ಜಾಣತನ, ನಿಮ್ಮ ಕೌಶಲ್ಯ, ನಿಮ್ಮ ಎನರ್ಜಿ ಮೂರನ್ನು ನೀವು ತೋರಿಸ್ಬೇಕು ಆಚೆ ಕಡೆ, ಎಷ್ಟು ಮಟ್ಟಿಗೆ ನೀವು ಒಳಗಡೆ ಡೆವಲಪ್ ಆಗಿದ್ದೀರಾ ಅಂತ. ಹೌದು ಹೌದು ಹೌದು. ಅವಾಗ ಜಾಸ್ತಿ ಜನಕ್ಕೆ ಸೇವೆ ಸಿಗೋದು. ಅಂದರೆ ಕೆಲವರು ಹೇಳ್ತಾರೆ ಗುರುಗಳ, ಈ ಸ್ಪಿರಿಚುವಲ್ಗೆ ಬಂದರೆ ಮೆಟೀರಿಯಲಿಸ್ಟಿಕ್ ಇದ್ರ ಮೇಲೆ ನಮಗೆ ವ್ಯಾಮೋಹ ಹೋಗ್ಬಿಡುತ್ತೆ. ಸೊ ಏನೋ ಒಂದು ಭಯ, ಅದಕ್ಕೆ ಹೋಗ್ಬೇಡ, ಧ್ಯಾನ ಮಾಡಬೇಡ, ನೀನು ಎಲ್ಲೋ ಸನ್ಯಾಸಿ ಆಗಿಬಿಡ್ತೀಯ, ಅದೊಂಥರ ಒಂದು ಭಯ ನಮ್ಮ ಭಾರತ ದೇಶದಲ್ಲೇ ಒಂದು ಇದು ಅಂತ ಹೇಳ್ಬೋದು. ಸೊ ಇಲ್ಲೇ ಹುಟ್ಟಿದ್ದು ಧ್ಯಾನ ಎಲ್ಲ ಪ್ರತಿಯೊಂದೂ. ಆದರೆ ಅದನ್ನು ಕೆಲವೊಬ್ಬರಿಗೆ ಅದು ಇನ್ನೂ ತಿಳಿತಾ ಇಲ್ಲ ಅದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳ? ಹಿಂದಿನವ್ರು ಹೇಳ್ತಾ ಇದ್ರು ದೇವ್ರ ಮೇಲೆ ಭಯ ಇರಬೇಕು, ಭಕ್ತಿ ಇರಬೇಕು ಅಂತ. ಅದು ನಾವು ಹೇಳೋದು ದೇವ್ರು ಇರೋದು ನಿಮ್ಮ ಭಯವನ್ನು ಹೋಗ್ಸೋದಕ್ಕೆ, ಹೌದು, ನಿಮಗೆ ಒಂದು ಪ್ರಜ್ಞೆಯನ್ನು ಕೊಡೋದಕ್ಕೆ, ಏನು ಮಾಡಿದ್ರೆ ಏನಾಗುತ್ತೆ ಒಂದು ಅರಿವಿರೋದಕ್ಕೆ. ಆ ಅರಿವು ಪ್ರಜ್ಞೆಯಲ್ಲಿ ನೀವು ಬದುಕಬೇಕು. ಯಾವ ಭಯ ಇರಬಾರ್ದು. ಪ್ರೀತಿ ಅದು ಭಾಳ ಶ್ರೇಷ್ಠವಾದ ಆಳವಾದದ್ದು ಇರಬೇಕು. ಅದು ಭಗವಂತನ ಮೇಲೆ ಇರಬೇಕು, ಎಲ್ಲರ ಮೇಲೆ ಇರಬೇಕು. ಹೌದು, ನಿಜ. ಮೆಟೀರಿಯಲಿಸ್ಟಿಕ್ ಅಂದರೆ ಅಲ್ಲಿ ಅಂಟ್ಕೊಂಡಿರಬಾರ್ದು. ಹೇಗೆ ನಾವು ಸನ್ಯಾಸಿಗಳ ಗುಣ, ಸತ್ವಗುಣ ಸಂಸಾರದಲ್ಲಿ ಹೇಗೆ ತೊಗೊಂಬರ್ಬೇಕಂತೀವೋ ಅದೇ ರೀತಿಯಲ್ಲಿ ಸಂಸಾರಿಗಳು ಮೆಟೀರಿಯಲಿಸ್ಟಿಕ್ಕಾಗಿ ಡೆವಲಪ್ ಆಗಬೇಕು, ತುಂಬಾ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಆದರೆ ಯಾವುದಕ್ಕೂ ಅಂಟ್ಕೊಂಡಿರಬಾರ್ದು. ಹೋದರೆ ಹೋಯ್ತು, ತೊಂದರೆ ಇಲ್ಲ, ನಾಳೆ ಇನ್ನೊಂದು ಬರುತ್ತೆ. ಆ ಧೈರ್ಯ ಇರಬೇಕು. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೀವು ಇರಬೇಕು, ಅದು ಇರಬೇಕು. ಮೆಟೀರಿಯಲಿಸ್ಟಿಕ್ಕಾಗಿ ಡೆವಲಪ್ ಆಗಬೇಕು. ಯಾಕಂದರೆ ನೀವೆಷ್ಟು ಡೆವಲಪ್ ಆಗ್ತಿರೋ ಅದರಿಂದ ಬೇರೆಯವರಿಗೆ ಸಹಾಯ ಆಗತ್ತೆ. ಸರ್ವಿಸ್ ಮೈಂಡೆಡ್ ಆ ರೀತಿಯಾಗಿರಬೇಕು. ಅವಾಗ ಎರಡೂ ಕಡೆ ಡೆವಲಪ್ ಆಗ್ತಾ ಹೋಗ್ತೀರಿ. ಸ್ಪಿರಿಚುವಲಿನೂ ಉನ್ನತ ಒಂದು ನಾವೇನು ಪ್ರಜ್ಞೆ ಅಂತ ಹೇಳ್ತೀವಿ, ಆ ಪ್ರಜ್ಞೆ ದೊಡ್ಡದಾಗ್ತಾ ಹೋದಾಗೆಲ್ಲ ಜ್ಞಾನ ಸಿಗುತ್ತೆ. ನಾಲೆಡ್ಜ್ ಈಸ್ ಸ್ಟ್ರಕ್ಚರ್ಡ್ ಇನ್ ಕಾನ್ಷಿಯಸ್ನೆಸ್ ಅಂತ ಮಹರ್ಷಿಜಿ ಹೇಳ್ತೇವೆ. ಅದು ಋಗ್ವೇದದಲ್ಲಿ ಬರುತ್ತೆ. ಪ್ರಜ್ಞೆಯಲ್ಲಿ ಮುಂಚೆನೇ ಎಲ್ಲ ಜ್ಞಾನ ಇದೆ. ಅದರಲ್ಲಿ ನೀವು ಎಷ್ಟು ಪ್ರಜ್ಞೆ ಬೆಳೀತಾ ಹೋಗುತ್ತೋ ಅಷ್ಟು ಜ್ಞಾನ ಹಿಂಗೆ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಜ್ಞಾನ ಪಡೆಯೋದಕ್ಕೆ ಬೇರೆ ಕಡೆಯಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮಲ್ಲೇ ಸಿಗುತ್ತೆ, ನಿಮಗೇ ಸಿಗುತ್ತೆ. ಧ್ಯಾನ ಮಾಡ್ತಾ ಇದ್ರೆ ಒಳ್ಳೆ ಒಂದು ಎಕ್ಸಾಂಪಲ್ ಕೊಟ್ಟು ಉದಾಹರಣೆ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಆ ಗುರುಗಳೇ, ನನ್ನ ಮುಂದಿನ ಪ್ರಶ್ನೆ ಇದು ಭಾಳ ಒಂದು ಏನಾದರೂ ಭಾಳ ಇದು ಮುಖ್ಯ, ಜನಕ್ಕೆ ಇದ್ರ ಬಗ್ಗೆ ತಿಳಿಬೇಕು ಅನ್ನೋ ಒಂದು ಆಶಯ ನಮಗೆ. ಸೊ ಇವಾಗ ಸಾಕಷ್ಟು ಕಡೆ ನಾನು ಕೇಳಿರೋ ಹಾಗೆ ಈ ಕುಂಡಲಿನಿ ಒಂದು ಈ ಜಾಗೃತ ಮಾಡಿಸ್ಕೊಳ್ಬೇಕು ಅಂತ ಭಾಳಷ್ಟು ಒಂದು ಕ್ಲಾಸಸ್ಗೆ ಹೋಗ್ತಾ ಇರ್ತಾರೆ ಭಾಳಷ್ಟು ಜನ. ಈ ಕುಂಡಲಿನಿ ನಿಜವಾಗ್ಲೂ ಈ ಕುಂಡಲಿನಿ ಒಂದು ಶಕ್ತಿನ ಹೇಗೆ ಜಾಗೃತ ಮಾಡ್ಕೊಳ್ಬೇಕು? ಯಾಕಂದರೆ ಅದರಲ್ಲಿ ನಾನು ಕೇಳಿರೋ ಹಾಗೆ ಕೆಲವೊಬ್ಬರಿಗೆ ಅಂದರೆ ಒಂದೊಂದು ಚಕ್ರ ಅದು ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇದ್ದಂಗೆ, ಓಪನ್ ಆಗ್ತಾ ಇದ್ದಂಗೆ ಕೆಲವೊಂದು ಅನುಭವ ಆಗುತ್ತೆ. ಮತ್ತು ಅದರಿಂದ ಕೆಲವೊಂದು ಏನದು ಡಿಫೆಕ್ಟ್ಸ್ ಕೂಡ ಆಗಿದೆ ಕೆಲವೊಬ್ಬರಿಗೆ. ಸೊ ಇದು ಏನಕ್ಕಾಗತ್ತೆ? ಸೊ ನಿಮ್ಮ ಒಂದು TM ಮೆಡಿಟೇಷನಲ್ಲಿ ಈ ಒಂದು ಸಿದ್ಧಿ ಪಡ್ಕೊಳ್ಳೋವಂಥ ಒಂದು ಕುಂಡಲಿನಿ ಜಾಗೃತ ಆಗೋದನ್ನು ಕೂಡ ಕಲಿಸ್ತೀರಾ? ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಕೊಡಬೇಕು. ಒಬ್ಬರು ಹೇಳಿದಾಗೆ ಆನ್ಲೈನ್ ನೋಡ್ಕೊಂಡು ಕುಂಡಲಿನಿ ಬಗ್ಗೆ ಟ್ರೈ ಮಾಡೋದಾಗಲಿ, ಅದು ಬಹಳ ಡೇಂಜರ್. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದಂತ ಗುರು ಇರಬೇಕು ಅಂತ ಹೇಳೋದು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಕುಂಡಲಿನಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಆ ಚಕ್ರಗಳಂದರೆ ಮೂಲದಿಂದ ಸಹಸ್ರ ಚಕ್ರ ತನಕ ಅದರದ್ದೇ ಆದ ಗುಣಗಳಿದ್ದಾವೆ. ಆ ಗುಣಗಳು ಎಷ್ಟೆಷ್ಟು ನಿಮ್ಮ ಪ್ರಜ್ಞೆ ಬೆಳೀತಾ ಹೋಗುತ್ತೋ ಅವು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಎಷ್ಟೆಷ್ಟು ನಿಮ್ಮಲ್ಲಿ ಆ ಒಂದು ಗುಡ್ ಬಿಹೇವಿಯರ್, ಎಲ್ಲನೂ ಗುಡ್ ಬಿಹೇವಿಯರ್ ಮೇಲೆ ನಿಂತಿರೋದು.
ಆ ಗುಡ್ ಬಿಹೇವಿಯರಿಂದ ಬೇರೆಯವರಿಗೆ ಎಷ್ಟು ಸಹಾಯ ಆಗಿದೆ. ಅಲ್ಲಿ ನೀವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀರಾ, ನೀವು ಬದಲಾಗಿದ್ದೀರಾ. ಎಷ್ಟೆಷ್ಟು ನೀವು ಕೆಲಸದಲ್ಲಿ ತೋರಿಸ್ತಾ ಹೋಗ್ತೀವಿ. ಧ್ಯಾನದಲ್ಲಿ ನಾವು 2 ಹೊತ್ತು ಮಾಡಿ ಅಂತೀವಿ, 20 ನಿಮಿಷ ಬೆಳಗ್ಗೆ, 20 ನಿಮಿಷ ಸಾಯಂಕಾಲ. ಮಧ್ಯದಲ್ಲಿ ಕಾರ್ಯ ಮಾಡಿ ಅಂತ ಹೇಳ್ತೀವಿ. ಎಷ್ಟೆಷ್ಟು ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಹೋಗ್ತೀರಾ, ಅಲ್ಲಿ ನೀವು ಬದಲಾಗ್ತಾ ಹೋಗೋದು. ದಿನನಿತ್ಯ 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 ದಿನ, ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್. ಆವಾಗ ಆ ಚಕ್ರಗಳು ಒಂದೊಂದಾಗಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಉನ್ನತ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗ್ತಾವೋ ಆವಾಗ ನೇಚರ್ ಸಪೋರ್ಟ್ ಅಂತ ಹೇಳ್ತೀವಿ. ನೇಚರ್ದು ತುಂಬಾ ಕಾನೂನುಗಳಿದ್ದಾವೆ. ಪ್ರತಿಯೊಂದು ನೇಚರು ಸಹ ಅದರದ್ದೇ ಆದ ಕಾನೂನಲ್ಲಿ ಕೆಲಸ ಮಾಡ್ತಾರೆ. ಇವಾಗ ಶನಿ ಗ್ರಹ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಧ್ರುವ ತಾರೆ ನಕ್ಷತ್ರ ಎಲ್ಲ ಆಗಿರ್ಬೋದು. ಆದರೆ ಎಲ್ಲವೂ ಸಹ ಶಿವನ ಒಂದು ಆಜ್ಞೆ ಇದೆ. ಆ ಆಜ್ಞೆಯಲ್ಲಿ ಹೇಗೆ ಮಿನಿಸ್ಟರ್ಸ್ಗಳಿದ್ದಾರೆ, ಎಲ್ಲ ಮಿನಿಸ್ಟರ್ಸ್ಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಿಕ್ಕಿದ್ದೆಲ್ಲ ಆಫೀಷಿಯಲ್ಸ್ಗಳು ಎಲ್ಲರೂ ಹೇಗೆ ಒಂದು ಕಾನೂನುಬದ್ಧನಾಗಿ ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ಎಲ್ಲ ಗ್ರಹಗಳು ಕಾನೂನುಬದ್ಧನಾಗಿ ಕೆಲಸ ಮಾಡ್ತಾ ಇರ್ತವೆ. ನೇಚರ್ ಅಂತ ಹೇಳ್ತೀವಿ ಎಲ್ಲನೂ. ಸೊ ಆ ನೇಚರು ಸಹ ಕಾನೂನುಬದ್ಧ, ಅದ್ರಕ್ಕಿಂತ ಮೇಲೆ ಹೋಗೋಕ್ಕಾಗಲ್ಲ. ಅದು ಎಷ್ಟೇ ಶಕ್ತಿ ಇದ್ರೂ ಒಳಗಡೆನೇ ಕೆಲಸ ಮಾಡಬೇಕು. ಯಾವಾಗ ನೀವು ನೇಚರ್ ಜೊತೆ ಹೊಂದ್ಕೊತ ನೀವು ಬದಲಾಗ್ತಾ ಬೆಳಗ್ಗೆ ಸಾಯಂಕಾಲ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತಿರೋ ಆವಾಗ ನಿಮ್ಮಲ್ಲಿ ಬರುವಂಥ ವಿಚಾರಗಳು ಚೇಂಜ್ ಆಗ್ತವೆ. ಆಟೋಮೆಟಿಕ್ಕಾಗಿ ನ್ಯಾಚುರಲಿ ಆಗೋವಂಥದ್ದು. ಯಾವಾಗ ನಿಮ್ಮ ಬರೋವಂಥ ವಿಚಾರಗಳು ಬದಲಾಗ್ತಾ ಹೋಗ್ತಾವೋ, ನೀವು ಯಾವಾಗ ಆ ವಿಚಾರವನ್ನು ಯೋಚನೆ ಮಾಡದೆ ಕೆಲಸ ಮಾಡ್ತಾ ಹೋಗ್ತಿರೋ ಒಂದೊಂದೇ ಬದಲಾಗ್ತಾ ಹೋಗುತ್ತೆ. ಸೊ ನೀವು ಅಂದ್ಕೊಂಡಿರೋ ಹಾಗೆ ಯಾವ ವಿಘ್ನವೂ ಇಲ್ಲದೆ ನೀವು ಅಂದ್ಕೊಂಡಿದ್ದು ವಿಚಾರ ಜಸ್ಟ್ ಎ ಥಾಟ್, ಜಸ್ಟ್ ಯೋಚನೆ ಮಾಡಿ ಅಂದ್ಕೊಂಡ್ರೆ ಈ ಯೋಗ ಸಿಗಲಿ ಅಂತ, ಇದಾಗಲಿ ಅಂತ ಅಂದ್ಕೊಂಡ್ರೆ ಸಾಕು. ಆ ಥಾಟಲ್ಲಿ ಅಷ್ಟು ಪವರ್ ಇರುತ್ತೆ. ನೇಚರ್ ಸಪೋರ್ಟ್ ಟಕ್ಕಂತ ಆಗ್ತಾ ಹೋಗುತ್ತೆ. ನೇಚರ್ ಅಂದರೆ ನಾವು ಸಿಂಪಲಾಗಿ ಅರ್ಥ ಮಾಡಬೇಕಂದ್ರೆ ಇಟ್ಸ್ ಎ ಬಿಗ್ಗೆಸ್ಟ್ ಆರ್ಗನೈಸರ್. ನೀವು ಹೆಡ್ ಇದ್ದಾಗೆ ನೀವೊಂದು ಆರ್ಡ್ರ್ ಕೊಟ್ಟಾಗ ಅದಕ್ಕೆ ನನಗೆ ಈ ಕೆಲಸ ಆಗಬೇಕು ಅಂತ, ಸೊ ಅದು ನಿಮಗೆ ಏನೇನು ಆ ಕೆಲಸ ಹೇಗಾಗಬೇಕು ಒಂದು ಸಂಕಲ್ಪ ತೊಗೊಂಡಾಗೆ ನೀವು ಇದಾಗಬೇಕು ಅಂತ, ಹೇಗಾಗಬೇಕು ಹೆಂಗಾಗಬೇಕು ಗೊತ್ತಿಲ್ಲ ನಿಮಗೆ, ಜಸ್ಟ್ ಆರ್ಡ್ರ್ ಮಾಡ್ತಾ ಇದ್ದೀರ ಅಷ್ಟೇ. ಅಡುಗೆ ಹೇಗೆ ಮಾಡಿಕೊಡ್ಬೇಕು, ಹೇಗೆ ತಂದು ಕೊಡಬೇಕು ಜನರನ್ನ, ಹೇಗೆ ನಿಮ್ಮನ್ನು ಮೇಲ್ಗಡೆ ಉನ್ನತ ಮಾರ್ಗಕ್ಕೆ ತೊಗೊಂಡೋಗ್ಬೇಕು, ದಟ್ಸ್ ದ ಬಿಗ್ಗೆಸ್ಟ್ ಕಾನ್ಷಿಯಸ್ನೆಸ್. ಅದು ನೇಚರ್ ಅನ್ನೋದು ಅದು ತುಂಬಾ ಕಾನ್ಷಿಯಸ್. ನಮ್ಮ ಲೆವೆಲಿಗೆ ಇಲ್ಲವೇ ಇಲ್ಲ. ಅದು ನಮಗೆ ಅರ್ಥ ಮಾಡ್ಕೊಳಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಇರೋವಂಥ ಸಣ್ಣ ದೇಹದಲ್ಲಿ ಇಷ್ಟು ತಲೆ ಇಷ್ಟು ದೇಹ, ಅಷ್ಟರಲ್ಲಿ ಅದೇನು ಅರ್ಥ ಆಗಲ್ಲ. ಅಂದರೆ ನಮ್ಮದು ಒಳ್ಳೆ ಉದ್ದೇಶದಿಂದ ಅದೊಂದು ಸಂಕಲ್ಪ ಉದ್ದೇಶ ಚೆನ್ನಾಗಿರಬೇಕು ಅಲ್ವಾ ಗುರುಗಳೇ? ನಮ್ಮದು ಸಣ್ಣ ಪ್ರಜ್ಞೆ, ಅದು ದೊಡ್ಡ ಪ್ರಜ್ಞೆ. ಸೊ ಯಾವಾಗ ನೀವು ಅದಕ್ಕೆ ಹೇಳ್ಬೋದು, ಯಾಕೆ ನಮಗೆ ನೇಚರ್ ಎಲ್ಲನೂ ಹೇಳೋದಿಲ್ಲ ಮುಂಚೆ ಅಂತ. ಯಾಕಂದರೆ ನಮ್ಮ ಮಹರ್ಷಿಜಿ ಹೇಳ್ತಾರೆ, ನೇಚರ್ಗೆ ಸ್ಫುರ್ಸುತ್ತಿಲ್ಲ. 1 ಸೆಕೆಂಡಲ್ಲಿ ಇಷ್ಟು 1000 ಕೆಲಸ ಮಾಡ್ತಾ ಇರುತ್ತದು. ಅಷ್ಟು 1000 ಕೆಲಸಗಳನ್ನು ಮಾಡುವಂಥ ನೇಚರಿಗೆ ನಿಮಗೆ ಕೂರಿಸಿ ನಿಧಾನವಾಗಿ ಹೇಳೋಕ್ಕೆ, ಅದು ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕೆಲಸ. ಅದ್ರ ಬದಲು ಬೇರೆ ರೀತಿಯಾಗಿ ಮಾಡುತ್ತೆ. ಟೀಚರ್ಸ್ಗಳು, TM ಟೀಚರ್ಸ್ಗಳಾಗಿರ್ಬೋದು, ಬೇರೆ ಸಂಸ್ಥೆ ಟೀಚರ್ಸ್ಗಳು, ಅಥವಾ ಸ್ವಾಮಿಗಳಾಗಿರ್ಬೋದು, ಯಾರೂ ಆಗಿರ್ಬೋದು, ಅವ್ರ ಕಡೆಯಿಂದ ನಿಮಗೆ ಅದು ಆರ್ಗನೈಸ್ ಮಾಡಿ ಕರ್ಕೊಂಬಂದು ತೊಗೊಂಬಂದು ಕೊಡುತ್ತೆ. ಅದು ಕೊಟ್ಟಾದ ಮೇಲೆ ನೀವು ಸ್ವೀಕಾರ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ನಿಮ್ಮ ಪ್ರಜ್ಞೆಗೆ ಬಿಟ್ಟಿದ್ದು. ಸುಮಾರು ಜನ ಅಲ್ಲಿ ಎಡವರ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ಕುಂಭಮೇಳ ನಡೀತಾ ಇತ್ತು. ಸುಮಾರು ಜನ ಕುಂಭಮೇಳ ನಡೀತಾ ಇದೆ, ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಭಾಳ ಜನ ಹೋದರು ಕುಂಭಮೇಳಕ್ಕೆ. ನಾನು ಎಲ್ಲೋ ಇದ್ದೆ, ಸಡನ್ನಾಗಿ ನನಗೆ ಏನೋ ಯೋಚನೆ ಬಂತು, ಹೇಳ್ಕೊಡೋಣ, ಪುರ್ಸೊತ್ತು ಆಯಿತು. ಅದೇ ಥರ ಫೋನ್ ಮಾಡಿದೆ, ಕುಂಭಮೇಳಂದು ಯಾವಾಗ ಬರ್ತಾಯಿದೆ, ಈ ಥರ ಬರ್ತಾಯಿದ್ದೀನಿ, ಸರಿ ನಾನೇ ನಿಮ್ಮ ಮನೆಗೆ ಬಂದು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀನಿ ಅಂತಂದೆ. ಅವ್ರು ಬೇಡ ಅಂದರು, ಸ್ವೀಕಾರ ಮಾಡಲಿಲ್ಲ. ಯಾಕಂದರೆ ಅವ್ರದ್ದು ಯೋಚನೆಗಳು ಬೇರೆ. ಸೊ ಕ್ಯಾಸ್ಟೀಸ್ ಇರೋದಕ್ಕೆ ಏನಾಯ್ತು, ಬ್ರಾಹ್ಮಣರಲ್ಲಿ ಧ್ಯಾನವೇ ಇಲ್ಲ. ಮಂತ್ರ ಇದೆ, ಮಂತ್ರೋಪದೇಶ ಎಲ್ಲ ಇದೆ ಅವರಲ್ಲಿ. ಆ ವೇದ ಪಾಠಶಾಲೆಗಳಲ್ಲಿ ಧ್ಯಾನ ಅನ್ನೋದನ್ನು ಏನಂತಲೇ ಇಲ್ಲ. ಹಾಗಾಗಿ ಅವರು ಕಲಿಲಿಲ್ಲ. ಸೊ ಪ್ರಕೃತಿ ಎಲ್ಲ ಆರ್ಗನೈಸ್ ಮಾಡಿಕೊಡ್ತು. ಪಾಪ ಅವ್ರು ಕುಂಭಮೇಳಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲ ಪುಣ್ಯ ಆಗಬೇಕು, ಒಳ್ಳೇದಾಯಿತು, ಎಲ್ಲನೂ ಆಯಿತು. ಬಟ್ ಸ್ವೀಕಾರನೇ ಮಾಡಲಿಲ್ಲ. ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅವ್ರಿಗೆ ಗೊತ್ತಿಲ್ಲ. ನೀವೆಲ್ಲೋ ಹೊಡಿತಾ ಇರ್ತಾ ಅದೆಲ್ಲ ಬರ್ತಾ ಇರುತ್ತೆ. ಇದ್ಯಾಕೆ ಬಂತು, ಅದ್ಯಾಕೆ ಹೋಯ್ತು, ಒಂದು ಗೊತ್ತಾಗಲ್ಲ ನಿಮಗೆ.
ಆದರೆ ಮಹರ್ಷಿ ತುಂಬ ಮುಖ್ಯವಾಗಿ ಹೇಳ್ತಾ ಇದ್ರು ಜನಕ್ಕೆ, ಹೇಗೆ ಬರುತ್ತೆ ನೇಚರ್, ಹೇಗೆ ಆರ್ಗನೈಸ್ ಮಾಡಿಕೊಡುತ್ತೆ ಹಾಗೇ ತಗೊಳ್ಳಿ, ನೀವು ಮಧ್ಯದಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಹೇಳಿದ್ರು, ನೇಚರ್ ಇನ್ನೂ ಜಾಸ್ತಿ ತಂದುಕೊಡುತ್ತೆ, ನೀವು ಇಷ್ಟೇ ಸಾಕು ಅಂತಲೂ ಹೇಳಬೇಡಿ. ಹೌದು. ಟೆಸ್ಟು ಮಾಡುತ್ತೆ, ಫಸ್ಟಿಗೆ 50 ರೂಪಾಯಿ ಕೊಟ್ಟು ನೋಡುತ್ತೆ, ಸಾಕು ಇಷ್ಟ ಸಾಕು, ಇಷ್ಟನ್ನ ಕೇಳ್ಕೊಂಡೆ, ಎಷ್ಟು ಬಂತು ಸಾಕ್ಬಿಟ್ಟು ಹೋಗ್ಲಿ, ಏನೋ ಒಂದು ಬಂತು ಅಂತ ಸ್ವೀಕಾರ ಮಾಡಿಬಿಡಿ, ಸುಮ್ಮನೆ ಇರಿ, ಏನೂ ಮಾಡಿಬಿಡಿ, ಇನ್ನೋಸೆಂಟಾಗಿ ಸುಮ್ಮನೆ ಇದ್ಬಿಡಿ, ನೆಕ್ಸ್ಟ್ ಇನ್ನೂ ಜಾಸ್ತಿ ಕೊಡ್ತಾ ಹೋಗುತ್ತೆ. ನಾವು ಅದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗ್ತೀರಾ, ಸುಮಾರು ಜನ ಕೇಳ್ಕೊಳಕ್ಕೆ ಹೋಗ್ತೀರಾ, ಆದರೆ ಯಾರು ಭಗವಂತನ ದರ್ಶನ ಮಾಡಿದ್ರು, ನಿಜವಾದ ದರ್ಶನ ಮಾಡಿದ್ರು, ಅವ್ರು ಹೇಳ್ತಾರೆ ಏನೂ ಕೇಳಬೇಡಿ, ಅದೇ ಕೊಡಲಿ. ಯಾಕಂದರೆ ನಾವು ಕೇಳೋದು ನಮ್ಮ ಪ್ರಜ್ಞೆಯಲ್ಲಿ ಕೇಳ್ತೀವಿ, ನಮ್ಮ ಪ್ರಜ್ಞೆ ಇರೋದು ಇಷ್ಟು, ಅದು ಯಾವುದಕ್ಕೂ ಸಾಕಾಗಲ್ಲ. ಆ ಪ್ರಜ್ಞೆಯಲ್ಲಿ ನೀವು ಏನು ಕೇಳಿದ್ರೆ ಏನು, ಏನು ಬಿಟ್ಟರೆ ಏನು, ಅದ್ರ ಬದಲು ಅದಕ್ಕೆ ಆಪ್ಷನ್ ಕೊಟ್ಬಿಡಿ, ಏನು ಕೊಡ್ತೀಯ ಕೊಡಪ್ಪ ಅಂತ. ಆವಾಗ ಅದ್ರ ಪ್ರಜ್ಞೆಯಲ್ಲಿ ಕೊಡುತ್ತೆ, ಅವಾಗ ಜಾಸ್ತಿ ಬರುತ್ತೆ ನಿಮಗೆ, ನೀವು ಕೇಳ್ಕೊಳ್ಳೋದಕ್ಕಿಂತಲೂ ಜಾಸ್ತಿ ಬರುತ್ತೆ. ಹಾಗಾಗಿ ಜಾಸ್ತಿ ಭಗವಂತನ ಹತ್ರ ಹೋದಾಗೆಲ್ಲ, ದೇವಸ್ಥಾನಕ್ಕೆ ಹೋದಾಗ ಕೇಳಬೇಡಿ, ಇದು ಇಷ್ಟೇ ಕೊಡಿ ಅಂತ. ಏನು ಕೊಡ್ತೀವಿ ಕೊಡು, ಅದಕ್ಕೆ ಒಂದು ಆಪ್ಷನ್ ಕೊಡೋದು.